ಸಂಸದನಾಗಿ ಅಧಿಕಾರಿಗಳನ್ನ ಭೇಟಿ ಮಾಡುವುದು ನನ್ನ ಹಕ್ಕು ಅಂತ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಸಮರ್ಥನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಿಐಡಿ ಡಿಜಿಪಿ ಶಂಕರ್ ಬಿದರಿ ರಹಸ್ಯ ಭೇಟಿಯನ್ನ ಒಪ್ಪಿಕೊಳ್ಳಲೂ ಇಲ್ಲ, ನಿರಾಕರಿಸಲೂ ಇಲ್ಲ. ಆದರೆ ಸಂಸದನಾದ ಮೇಲೆ ಅಧಿಕಾರಿಗಳ ಭೇಟಿ, ದೂರವಾಣಿ ಕರೆ ಅನಿವಾರ್ಯ ಇರುತ್ತೆ ಎಂದ ಅವರು, ಬಿದರಿ ಭೇಟಿ ಕುರಿತು ಮಾಧ್ಯಮಗಳದ್ದು ಊಹಾಪೋಹದ ವರದಿ ಅಂತ ಟೀಕಿಸಿದರು. ಕೃಷ್ಣಾ ಮೇಲ್ದಂಡೆ ತುಂಡುಗುತ್ತಿಗೆ ಹಗರಣದಲ್ಲಿ ನಮ್ಮ ಕುಟುಂಬದ ಮೇಲೆ ಏನೇ ಆರೋಪ ಇದ್ರೂ ಕಾನೂನು ವ್ಯಾಪ್ತಿಯಲ್ಲೇ ಹೋರಾಡ್ತೇವೆ. ಅದಕ್ಕಾಗಿ ಯಾರ ಕೈಕಾಲು ಹಿಡಿದಿಲ್ಲ, ಹಿಡಿಯೋದು ಇಲ್ಲ. ಕಾಂಗ್ರೆಸ್ಸಿಗರು ಬೇಕಿದ್ರೆ ಸಿಬಿಐ ತನಿಖೆಗೆ ವಹಿಸಲಿ ಅಂತ ಸವಾಲು ಹಾಕಿದ್ರು. ನಾನು ಯಾರನ್ನೂ ಎಂದೂ ನಮ್ಮ ಕುಟುಂಬದ ಬಗ್ಗೆ ನಡೀತಕ್ಕಂಥ ತನಿಖೆಗಳಿಗಾಗಲಿ ಮತ್ತಿನ್ಯಾವುದೋ ನಮ್ಮ ಕುಟುಂಬದ ಬಗ್ಗೆ ಯಾರಾದರೂ ಆರೋಪ ಮಾಡಿದಾಗ ಅದನ್ನು ಕಾನೂನಿನ ವ್ಯಾಪ್ತಿಯಲ್ಲಿ ಧೈರ್ಯವಾಗಿ ಎದುರಿಸಿದ್ದೇವೆ ಹೊರತು ಯಾರನ್ನು ನಾವು ಕೈಕಾಲು ನಡೆಯತಕ್ಕಂಥ ಕೆಲಸಕ್ಕೆ ಎಂದೂ ಹೋಗಿಲ್ಲ, ಮುಂದೂ ಹೋಗೋದಿಲ್ಲ. ನಾವು ಯಾವುದೇ ತಪ್ಪುಗಳನ್ನು ಮಾಡದೇ ಇರತಕ್ಕಂಥ ಸನ್ನಿವೇಶದಲ್ಲಿ ಯಾವುದೇ ರೀತಿ ರಾಜಿಗೆ ಒಳಗಾಗಬೇಕಂತ ಅವಶ್ಯಕತೆ ನಮಗೆ ಇಲ್ಲದೇ ಇದ್ದಾಗ ನಾನು ಬಿದರಿ ಅವರನ್ನ ಭೇಟಿ ಮಾಡಿದರೂ ಇವತ್ತು ನಾನು ಬಿದರಿ ಅವರನ್ನ ಒಬ್ಬ ಲೋಕಸಭಾ ಸದಸ್ಯನಾಗಿ ಜನಪ್ರತಿನಿಧಿಯಾಗಿ ಬಿದರಿಯವರಿರ್ಬೋದು ಇನ್ನೂ ನೂರಾರು ಅಧಿಕಾರಿಗಳನ್ನು ಭೇಟಿ ಮಾಡ್ತೀನಿ ಪ್ರತಿನಿತ್ಯ. ಅದು ನನ್ನ ಹಕ್ಕಿದೆ. ಅಧಿಕಾರ ನಡೆಸ್ತಕ್ಕಂಥವ್ರು ದೇವೇಗೌಡರ ಜೊತೆ ಭಿನ್ನಾಭಿಪ್ರಾಯಕ್ಕೆ ಒಳಗಾದಾಗ ಆ ಕೃಷ್ಣಾ ತುಂಡುಗುತ್ತಿಗೆಯ ಅವ್ಯವಹಾರಗಳು ಅಂತ ಹೇಳಿ ಆ ಒಂದು ಹಾವನ್ನು ಬಿಡ್ತಕ್ಕಂಥ ಕೆಲಸಕ್ಕೇನು ಕೈ ಹಾಕ್ತಾರೆ. ಅದರಿಂದ ಯಾರು ಯಾವುದೇ ರೀತಿಯ ತನಿಖೆಗಳನ್ನು ನಡೆಸಿದ್ರು ಅದನ್ನು ಸಾಬೀತು ಮಾಡಲಿಕ್ಕಾಗೋದಿಲ್ಲ. ಬೇಕಾದ್ರೆ ಪರಮೇಶ್ವರ್ ಅವ್ರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ, CBIನಿಂದಲೇ ತನಿಖೆ ನಡೆಸ್ಕೊಂಡು ಅದರ ವರದಿ ಏನಿದೆ, ಸತ್ಯಾಂಶ ಏನಿದೆ ಜನತೆ ಮುಂದೆ ಇಡಲಿ ಅಂತ ಹೇಳಿ ಕಾಂಗ್ರೆಸ್ನ ಮಹಾನ್ ನಾಯಕರುಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ.